ಇದೇ ಬೆಂಗಳೂರು ಕರ್ಗದಲ್ಲಿ ಮುಂದಿನ ಸಿಎಂ ಕೂಗು ಕೇಳಿ ಬಂದಿದೆ. ಮುಂದಿನ ಸಿಎಂ ಕೂಗಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ರಿಪಬ್ಲಿಕನ್ದಲ್ಲಿ ಡಿಕೆ ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಮಾತು, ಸಿಎಂ ಕುರ್ಚಿ ಖಾಲಿಯಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಕೂಗಿದ್ದಾರೆ ಅವರ ಅಭಿಮಾನಿಗಳು. ಕರ್ಗ ಸಂಭ್ರಮ ಸಡಗರದಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಎನ್ನುವಂತ ಕೂಗು ಕೂಡ ಕೇಳಿ ಬಂತು. ಈ ಸಂದರ್ಭದಲ್ಲಿ ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಆದ್ರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಕಿಕ್ಕರ್ದ ಬಂದಿದ್ದಾರೆ. ನಿಮ್ಮದು ನೆಕ್ಸ್ಟ್ ಸಿಎಂ ಅಂತ ಘೋಷಣಾ ದೇವಸ್ಥಾನ ಒಳಗಡೆ ಕೂಗ್ತಿದ್ದಾರೆ. ನಾನು ಅವ್ರ ಆಸೆಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಈಗ ಸದ್ಯಕ್ಕೆ ಯಾವ ಸಿಎಂ ಪೋಸ್ಟ್ ಖಾಲಿ ಇಲ್ಲ. ಲಕ್ಷಾಂತರ ಜನ ಬಂದಿದ್ದಾರೆ, ಕಿಕ್ಕರ್ದ ಬಂದಿದ್ದಾರೆ. ನಿಮ್ಮದು ನೆಕ್ಸ್ಟ್ ಸಿಎಂ ಅಂತ ಘೋಷಣಾ ದೇವಸ್ಥಾನ ಒಳಗಡೆ ಕೂಗ್ತಿದ್ದಾರೆ. ನಾನು ಅವ್ರ ಆಸೆಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಈಗ ಸದ್ಯಕ್ಕೆ ಯಾವ ಸಿಎಂ ಪೋಸ್ಟ್ ಖಾಲಿ ಇಲ್ಲ. ಲಕ್ಷಾಂತರ ಜನ ಬಂದಿದ್ದಾರೆ, ಕಿಕ್ಕರ್ದ ಬಂದಿದ್ದಾರೆ. ನಿಮ್ಮದು ನೆಕ್ಸ್ಟ್ ಸಿಎಂ ಅಂತ ಘೋಷಣಾ ದೇವಸ್ಥಾನ ಒಳಗಡೆ ಕೂಗ್ತಿದ್ದಾರೆ. ನಾನು ಅವ್ರ ಆಸೆಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಈಗ ಸದ್ಯಕ್ಕೆ ಯಾವ ಸಿಎಂ ಪೋಸ್ಟ್ ಖಾಲಿ ಇಲ್ಲ. ಲಕ್ಷಾಂತರ ಜನ ಬಂದಿದ್ದಾರೆ, ಕಿಕ್ಕರ್ದ ಬಂದಿದ್ದಾರೆ. ನಿಮ್ಮದು ನೆಕ್ಸ್ಟ್ ಸಿಎಂ ಅಂತ ಘೋಷಣಾ ದೇವಸ್ಥಾನ ಒಳಗಡೆ ಖಾಲಿ ಇಲ್ಲ ಅಂತ ಹೇಳ್ಕೊಂಡು ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು ಬೇರೆ ಬೇರೆ ಬಣದವರು ಅವರವರಲ್ಲೇ ಎರಡೆರಡು ಬಣ ಇದೆ. ಒಂದು ಸಿದ್ದು ಬಣ, ಒಂದು ಡಿಕೆ ಶಿವಕುಮಾರ್ ಬಣ. ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಬಣದವರು ಹೋದಲ್ಲಿ ಬಂದಲ್ಲಿ ಎಲ್ಲ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಎನ್ನುವಂಥದ್ದು ಕೂಗು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ಬೆಂಗಳೂರು ಕರಗ ಐತಿಹಾಸಿಕ ಈ ಒಂದು ಪ್ರಸಿದ್ಧಿಯನ್ನು ಹೊಂದಿರುವಂತಹ ಈ ಕರಗ ಸಂದರ್ಭದಲ್ಲೂ ಕೂಡ ಮುಂದಿನ ಸಿಎಂ ಕೂಗು ಕೇಳಿ ಬರ್ತಾ ಇರುವಂತದ್ದು. ಅದು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದೆ ಸಿಎಂ ಆಗ್ತಾರೆ ಎನ್ನುವಂತ ಕೂಗು ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿದ್ರು. ಅದು ರಿಪಬ್ಲಿಕನ್ ಮುಖಾಂತರ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇದೇ ಬೆಂಗಳೂರು ಕರ್ಗದಲ್ಲಿ ಮುಂದಿನ ಸಿಎಂ ಕೂಗು ಕೇಳಿ ಬಂದಿದೆ. ಮುಂದಿನ ಸಿಎಂ ಕೂಗಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ರಿಪಬ್ಲಿಕನ್ದಲ್ಲಿ ಡಿಕೆ ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಮಾತು, ಸಿಎಂ ಕುರ್ಚಿ ಖಾಲಿಯಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಕೂಗಿದ್ದಾರೆ ಅವರ ಅಭಿಮಾನಿಗಳು. ಕರ್ಗ ಸಂಭ್ರಮ ಸಡಗರದಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಎನ್ನುವಂತ ಕೂಗು ಕೂಡ ಕೇಳಿ ಬಂತು. ಈ ಸಂದರ್ಭದಲ್ಲಿ ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಆದ್ರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಕಿಕ್ಕರ್ದ ಬಂದಿದ್ದಾರೆ. ನಿಮ್ಮದು ನೆಕ್ಸ್ಟ್ ಸಿಎಂ ಅಂತ ಘೋಷಣಾ ದೇವಸ್ಥಾನ ಒಳಗಡೆ ಕೂಗ್ತಿದ್ದಾರೆ. ನಾನು ಅವ್ರ ಆಸೆಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಈಗ ಸದ್ಯಕ್ಕೆ ಯಾವ ಸಿಎಂ ಪೋಸ್ಟ್ ಖಾಲಿ ಇಲ್ಲ. ಲಕ್ಷಾಂತರ ಜನ ಬಂದಿದ್ದಾರೆ, ಕಿಕ್ಕರ್ದ ಬಂದಿದ್ದಾರೆ. ನಿಮ್ಮದು ನೆಕ್ಸ್ಟ್ ಸಿಎಂ ಅಂತ ಘೋಷಣಾ ದೇವಸ್ಥಾನ ಒಳಗಡೆ ಕೂಗ್ತಿದ್ದಾರೆ. ನಾನು ಅವ್ರ ಆಸೆಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಈಗ ಸದ್ಯಕ್ಕೆ ಯಾವ ಸಿಎಂ ಪೋಸ್ಟ್ ಖಾಲಿ ಇಲ್ಲ. ಲಕ್ಷಾಂತರ ಜನ ಬಂದಿದ್ದಾರೆ, ಕಿಕ್ಕರ್ದ ಬಂದಿದ್ದಾರೆ. ನಿಮ್ಮದು ನೆಕ್ಸ್ಟ್ ಸಿಎಂ ಅಂತ ಘೋಷಣಾ ದೇವಸ್ಥಾನ ಒಳಗಡೆ ಕೂಗ್ತಿದ್ದಾರೆ. ನಾನು ಅವ್ರ ಆಸೆಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಈಗ ಸದ್ಯಕ್ಕೆ ಯಾವ ಸಿಎಂ ಪೋಸ್ಟ್ ಖಾಲಿ ಇಲ್ಲ. ಲಕ್ಷಾಂತರ ಜನ ಬಂದಿದ್ದಾರೆ, ಕಿಕ್ಕರ್ದ ಬಂದಿದ್ದಾರೆ. ನಿಮ್ಮದು ನೆಕ್ಸ್ಟ್ ಸಿಎಂ ಅಂತ ಘೋಷಣಾ ದೇವಸ್ಥಾನ ಒಳಗಡೆ ಖಾಲಿ ಇಲ್ಲ ಅಂತ ಹೇಳ್ಕೊಂಡು ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು ಬೇರೆ ಬೇರೆ ಬಣದವರು ಅವರವರಲ್ಲೇ ಎರಡೆರಡು ಬಣ ಇದೆ. ಒಂದು ಸಿದ್ದು ಬಣ, ಒಂದು ಡಿಕೆ ಶಿವಕುಮಾರ್ ಬಣ. ಅದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಬಣದವರು ಹೋದಲ್ಲಿ ಬಂದಲ್ಲಿ ಎಲ್ಲ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಎನ್ನುವಂಥದ್ದು ಕೂಗು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ಬೆಂಗಳೂರು ಕರಗ ಐತಿಹಾಸಿಕ ಈ ಒಂದು ಪ್ರಸಿದ್ಧಿಯನ್ನು ಹೊಂದಿರುವಂತಹ ಈ ಕರಗ ಸಂದರ್ಭದಲ್ಲೂ ಕೂಡ ಮುಂದಿನ ಸಿಎಂ ಕೂಗು ಕೇಳಿ ಬರ್ತಾ ಇರುವಂತದ್ದು. ಅದು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದೆ ಸಿಎಂ ಆಗ್ತಾರೆ ಎನ್ನುವಂತ ಕೂಗು ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿದ್ರು. ಅದು ರಿಪಬ್ಲಿಕನ್ ಮುಖಾಂತರ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇದೇ ಬೆಂಗಳೂರು ಕರ್ಗದಲ್ಲಿ ಮುಂದಿನ ಸಿಎಂ ಕೂಗು ಕೇಳಿ ಬಂದಿದೆ. ಮುಂದಿನ ಸಿಎಂ ಕೂಗಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ರಿಪಬ್ಲಿಕನ್ದಲ್ಲಿ ಡಿಕೆ ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಮಾತು, ಸಿಎಂ ಕುರ್ಚಿ ಖಾಲಿಯಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಕೂಗಿದ್ದಾರೆ ಅವರ ಅಭಿಮಾನಿಗಳು. ಕರ್ಗ ಸಂಭ್ರಮ ಸಡಗರದಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಎನ್ನುವಂತ ಕೂಗು ಕೂಡ ಕೇಳಿ ಬಂತು. ಈ ಸಂದರ್ಭದಲ್ಲಿ ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಆದ್ರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಕಿಕ್ಕರ್ದ ಬಂದಿದ್ದಾರೆ. ನಿಮ್ಮದು ನೆಕ್ಸ್ಟ್ ಸಿಎಂ ಅಂತ ಘೋಷಣಾ ದೇವಸ್ಥಾನ ಒಳಗಡೆ ಕೂಗ್ತಿದ್ದಾರೆ. ನಾನು ಅವ್ರ ಆಸೆಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ.
ಈಗ ಸದ್ಯಕ್ಕೆ ಯಾವ ಸಿಎಂ ಪೋಸ್ಟ್ ಖಾಲಿ ಇಲ್ಲ. ಲಕ್ಷಾಂತರ ಜನ ಬಂದಿದ್ದಾರೆ, ಕಿಕ್ಕರ್ದು ಬಂದಿದ್ದಾರೆ. ನಿಮ್ಮದು ನೆಕ್ಸ್ಟ್ ಸಿಎಂ ಅಂತ ಘೋಷಣಾ ದೇವಸ್ಥಾನ ಒಳಗಡೆ ಹೋಗ್ತಿದ್ದಾರೆ. ನಾನು ಅವ್ರ ಆಸೆಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಈಗ ಸದ್ಯಕ್ಕೆ ಯಾವ ಸಿಎಂ ಪೋಸ್ಟ್ ಖಾಲಿ ಇಲ್ಲ. ಲಕ್ಷಾಂತರ ಜನ ಬಂದಿದ್ದಾರೆ, ಕಿಕ್ಕರ್ದು ಬಂದಿದ್ದಾರೆ. ನಿಮ್ಮದು ನೆಕ್ಸ್ಟ್ ಸಿಎಂ ಅಂತ ಘೋಷಣಾ ದೇವಸ್ಥಾನ ಒಳಗಡೆ ಹೋಗ್ತಿದ್ದಾರೆ. ನಾನು ಅವ್ರ ಆಸೆಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಈಗ ಸದ್ಯಕ್ಕೆ ಯಾವ ಸಿಎಂ ಪೋಸ್ಟ್ ಖಾಲಿ ಇಲ್ಲ. ಲಕ್ಷಾಂತರ ಜನ ಬಂದಿದ್ದಾರೆ, ಕಿಕ್ಕರ್ದು ಬಂದಿದ್ದಾರೆ. ನಿಮ್ಮದು ನೆಕ್ಸ್ಟ್ ಸಿಎಂ ಅಂತ ಘೋಷಣಾ ದೇವಸ್ಥಾನ ಒಳಗಡೆ ಖಾಲಿ ಇಲ್ಲ ಅಂತ ಹೇಳ್ಕೊಂಡು ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು ಬೇರೆ ಬೇರೆ ಬಣದವರು ಅವರವರಲ್ಲೇ ಎರಡೆರಡು ಬಣ ಇದೆ. ಒಂದು ಸಿದ್ದು ಬಣ, ಒಂದು ಡಿಕೆ ಶಿವಕುಮಾರ್ ಬಣ. ಅದರಲ್ಲಿ ಕೂಡ ಡಿಕೆ ಶಿವಕುಮಾರ್ ಬಣದವರು ಹೋದಲ್ಲಿ ಬಂದಲ್ಲಿ ಎಲ್ಲ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಎನ್ನುವಂಥದ್ದು ಕೂಗು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅವರು ಕೂಡ ಬಹಳ ವಿಶೇಷವಾಗಿ ಬೆಂಗಳೂರು ಕರಗ ಐತಿಹಾಸಿಕ ಈ ಒಂದು ಪ್ರಸಿದ್ಧಿಯನ್ನು ಹೊಂದಿರುವಂತಹ ಈ ಕರಗ ಸಂದರ್ಭದಲ್ಲೂ ಕೂಡ ಮುಂದಿನ ಸಿಎಂ ಕೂಗು ಕೇಳಿ ಬರ್ತಾ ಇರುವಂತದ್ದು. ಅದು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದೆ ಸಿಎಂ ಆಗ್ತಾರೆ ಎನ್ನುವಂತ ಕೂಗು ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿದ್ರು. ಅದು ರಿಪಬ್ಲಿಕರಣ ಮುಖಾಂತರ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇದೇ ಬೆಂಗಳೂರು ಕರಗದಲ್ಲಿ ಮುಂದಿನ ಸಿಎಂ ಕೂಗು ಕೇಳಿ ಬಂದಿದೆ. ಮುಂದಿನ ಸಿಎಂ ಕೂಗಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ರಿಪಬ್ಲಿಕರಣದಲ್ಲಿ ಡಿಕೆ ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಮಾತು, ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಕೂಗಿದ್ದಾರೆ ಅವರ ಅಭಿಮಾನಿಗಳು. ಕರಗ ಸಂಭ್ರಮ ಸಡಗರದಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಎನ್ನುವಂತ ಕೂಗು ಕೂಡ ಕೇಳಿ ಬಂತು. ಈ ಸಂದರ್ಭದಲ್ಲಿ ರಿಪಬ್ಲಿಕನ್ ಜೊತೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಆದ್ರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಕಿಕ್ಕರ್ದು ಬಂದಿದ್ದಾರೆ. ನಿಮ್ಮದು ನೆಕ್ಸ್ಟ್ ಸಿಎಂ ಅಂತ ಘೋಷಣಾ ದೇವಸ್ಥಾನ ಒಳಗಡೆ ಹೋಗ್ತಿದ್ದಾರೆ. ನಾನು ಅವ್ರ ಆಸೆಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಈಗ ಸದ್ಯಕ್ಕೆ ಯಾವ ಸಿಎಂ ಪೋಸ್ಟ್ ಖಾಲಿ ಇಲ್ಲ. ಲಕ್ಷಾಂತರ ಜನ ಬಂದಿದ್ದಾರೆ, ಕಿಕ್ಕರ್ದು ಬಂದಿದ್ದಾರೆ. ನಿಮ್ಮದು ನೆಕ್ಸ್ಟ್ ಸಿಎಂ ಅಂತ ಘೋಷಣಾ ದೇವಸ್ಥಾನ ಒಳಗಡೆ ಹೋಗ್ತಿದ್ದಾರೆ. ನಾನು ಅವ್ರ ಆಸೆಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಈಗ ಸದ್ಯಕ್ಕೆ ಯಾವ ಸಿಎಂ ಪೋಸ್ಟ್ ಖಾಲಿ ಇಲ್ಲ. ಲಕ್ಷಾಂತರ ಜನ ಬಂದಿದ್ದಾರೆ, ಕಿಕ್ಕರ್ದು ಬಂದಿದ್ದಾರೆ. ನಿಮ್ಮದು ನೆಕ್ಸ್ಟ್ ಸಿಎಂ ಅಂತ ಘೋಷಣಾ ದೇವಸ್ಥಾನ ಒಳಗಡೆ ಹೋಗ್ತಿದ್ದಾರೆ. ನಾನು ಅವ್ರ ಆಸೆಗೆ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ. ಈಗ ಸದ್ಯಕ್ಕೆ ಯಾವ ಸಿಎಂ ಪೋಸ್ಟ್ ಖಾಲಿ ಇಲ್ಲ. ಲಕ್ಷಾಂತರ ಜನ ಬಂದಿದ್ದಾರೆ, ಕಿಕ್ಕರ್ದು ಬಂದಿದ್ದಾರೆ. ನಿಮ್ಮದು ನೆಕ್ಸ್ಟ್ ಸಿಎಂ ಅಂತ ಘೋಷಣಾ ದೇವಸ್ಥಾನ ಒಳಗಡೆ ಖಾಲಿ ಇಲ್ಲ ಅಂತ ಹೇಳ್ಕೊಂಡು ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು ಬೇರೆ ಬೇರೆ ಬಣದವರು ಅವರವರಲ್ಲೇ ಎರಡೆರಡು ಬಣ ಇದೆ. ಒಂದು ಸಿದ್ದು ಬಣ, ಒಂದು ಡಿಕೆ ಶಿವಕುಮಾರ್ ಬಣ. ಅದರಲ್ಲಿ ಕೂಡ ಡಿಕೆ ಶಿವಕುಮಾರ್ ಬಣದವರು ಹೋದಲ್ಲಿ ಬಂದಲ್ಲಿ ಎಲ್ಲ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಎನ್ನುವಂಥದ್ದು ಕೂಗು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅವರು ಕೂಡ ಬಹಳ ವಿಶೇಷವಾಗಿ ಬೆಂಗಳೂರು ಕರಗ ಐತಿಹಾಸಿಕ ಈ ಒಂದು ಪ್ರಸಿದ್ಧಿಯನ್ನು ಹೊಂದಿರುವಂತಹ ಈ ಕರಗ ಸಂದರ್ಭದಲ್ಲೂ ಕೂಡ ಮುಂದಿನ ಸಿಎಂ ಕೂಗು ಕೇಳಿ ಬರ್ತಾ ಇರುವಂತದ್ದು. ಅದು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದೆ ಸಿಎಂ ಆಗ್ತಾರೆ ಎನ್ನುವಂತ ಕೂಗು ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿದ್ರು. ಅದು ರಿಪಬ್ಲಿಕರಣ ಮುಖಾಂತರ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಿದ್ದಾರೆ.